ಗೈಸ್, ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ. ಟಾಕ್ಸಿಕ್ ಸಿನಿಮಾದು ಟೀಸರ್ ರಿಯಾಕ್ಷನ್ ಮಾಡಿದ್ದಕ್ಕೆ KVN ಪ್ರೊಡಕ್ಷನ್ ಅವರು ಕಾಪಿರೈಟ್ ಹಾಕಿದ್ದಾರೆ. ಗೊತ್ತಿಲ್ಲ ಏನಕ್ಕೆ ಅಂತ. 100 ಜನ ಫಾಲೋವರ್ ಇಲ್ಲ, ಕಾಪಿರೈಟ್ ಹಾಕೋ ಅವಶ್ಯಕತೆ ಇರಲಿಲ್ಲ ಅಂತ ಅಂದ್ಕೊತೀನಿ. ಬನ್ನಿ ಇವತ್ತು ಟಾಕ್ಸಿಕ್ ಫಿಲಮ್ದು ಡೀಟೇಲ್ ಆಗಿ ರಿವ್ಯೂ ಮಾಡೋಣ. ಫಸ್ಟು 100 ಡೇಸ್ ಪೋಸ್ಟರ್ ಬಿಟ್ರಲ್ಲ, ಅವಾಗಿಂದ ಮೂವಿಗೆ 100 ಡೇಸ್ ಇದೆ ಅಂತ ಒಂದು ಪೋಸ್ಟರ್ ಬಿಡ್ತಾರೆ. ಅದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಲಾಂಗ್ ಹೇರು, ಬಾತ್ ಟಬ್ಬಲ್ಲಿ ಬ್ಲಡ್ ಶೆಡ್ ಆಗಿ ಶೋಲ್ಡರ್ ತೋರಿಸ್ಕೊಂಡು ಕೂತಿರ್ತಾರೆ. ಅದರಲ್ಲಿ ಅವ್ರ ಬೆನ್ನ ಮೇಲೆ ಟ್ಯಾಟೂ ಇರ್ತದೆ. ಇದು ಫಸ್ಟ್ ಪೋಸ್ಟರ್. ಸೆಕೆಂಡ್ ಪೋಸ್ಟರು ಕಿಯಾರಾ ಅಡ್ವಾಣಿ ಅವ್ರನ್ನ ನದಿಯಾ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಥರ್ಡ್ ಪೋಸ್ಟರು ಹುಮಾ ಕುರೇಶಿ ಅವ್ರದ್ದು ಎಲಿಜಬೆತ್ ಅಂತ. ಎಲ್ಲ ಇಂಗ್ಲೀಷ್ ಅಲ್ಲ, ಎಲ್ಲ ಕ್ರಿಶ್ಚಿಯನ್ ನೇಮ್ಸ್ ಥರ ಇದೆ ಅಲ್ಲ, ಕ್ರಿಶ್ಚಿಯನ್ ನೇಮ್ಸೇ. ಥರ್ಡ್ ಪೋಸ್ಟರು ನಯನತಾರ ಅವ್ರು ಬಿಡ್ತಾರೆ, ಗಂಗಾ ಅಂತ. ಇದೊಂದು ಹಿಂದೂ ನೇಮ್, ನೆನಪಲ್ಲಿ ಇಟ್ಕೊಳ್ಳಿ. ಫೋರ್ತ್ ಪೋಸ್ಟರು ತರಾಸು ತಾರಿ ಅವ್ರದ್ದು ರೆಬೆಕ್ಕಾ ಅಂತ ಬಿಡ್ತಾರೆ. ಫಿಫ್ತ್ ಪೋಸ್ಟರು ನಮ್ಮ ರುಕ್ಮಿಣಿ ವಸಂತ್ ಅವ್ರದ್ದು ಮೆಲಿಸಾ ಅಂತ ಬಿಡ್ತಾರೆ. ಆಮೇಲೆ ಸಿಕ್ಸ್ತಾಗಿ ಯಶ್ ಅವ್ರ ಬರ್ತಡೇ ಪ್ರಯುಕ್ತ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಅಂತ ಅಂದ್ಬಿಟ್ಟು ರಾಯನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಟೋಟಲ್ಲು 6 ಕ್ಯಾರೆಕ್ಟರ್ ಆಯಿತು. ನನ್ನ ಪ್ರಕಾರ 6 ಅಲ್ಲ 7. ಯಾಕೆ ಅಂತಂದರೆ ಇವ್ರು ರಿಲೀಸ್ ಮಾಡಿರೋ ಫಸ್ಟ್ ಪೋಸ್ಟರ್ 100 ಡೇಸ್ ಪೋಸ್ಟರ್, 100 ಡೇಸ್ ಟು ಗೋ ಪೋಸ್ಟರಲ್ಲಿ ಲಾಂಗ್ ಹೇರ್ ಇದೆ, ಬೆನ್ನಿನಗಡೆ ಟ್ಯಾಟೂ ಇದೆ. ಟೀಸರಲ್ಲಿರೋ ಯಶ್ಗೂ 100 ಡೇಸ್ ಪೋಸ್ಟರಲ್ಲಿರೋ ಯಶ್ ಅವ್ರಿಗೂ ಸಂಬಂಧ ಇಲ್ಲ. ಯಾಕೆ ಅಂತಂದರೆ ನನ್ನ ಇಷ್ಟದ ಪ್ರಕಾರ ಇದರಲ್ಲಿ ಯಶ್ ಅವ್ರದ್ದು ಡಬಲ್ ಆ್ಯಕ್ಟಿಂಗು, ಇಲ್ಲ ಡುವೆಲ್ ಶೇಡ್ ಇರುತ್ತೆ, 2 ಪೀರಿಯಡಲ್ಲಿ ನಡೆಯೋ ಥರ. ಹಾಗಾಗಿ ಒಂದೇ ಕ್ಯಾರೆಕ್ಟರ್ ಅಂತ ಅಂದ್ಕೊಂಬೇಡಿ, ಸರ್ಪ್ರೈಸ್ ಇದೆ ಮೂವಿನಲ್ಲಿ. ಮತ್ತು ಇನ್ನೊಂದು, ಎಲ್ಲ ಕ್ರಿಶ್ಚಿಯನ್ ನೇಮೇ ಆಗಿರೋದ್ರಿಂದ ಇವರು ಫುಲ್ಲು ಫೋಕಸ್ ಮಾಡಿರೋದು ಹಾಲಿವುಡ್ನ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಅಟ್ ಎ ಟೈಮ್ ಶೂಟ್ ಮಾಡ್ತಾ ಇದ್ದಾರೆ. ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರಬೇಕು ಶೂಟಿಂಗ್. ಇನ್ನೂ ರವಿ ಬಸ್ರೂರವರೇ ಮ್ಯೂಸಿಕ್ಕು. KGF ಹೆಂಗೆ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತು, ಚೆನ್ನಾಗೇ ಇರುತ್ತೆ. ಮತ್ತು ಇನ್ನೊಂದು ಯೋಚನೆ ಮಾಡಬೇಕಾಗಿರೋ ವಿಷಯ ಅಂತಂದರೆ ಡೈರೆಕ್ಟ್ರು ಗೀತು ಮೋಹನ್ ದಾಸ್ ಅವರು. ಅವ್ರಿಗೊಂದೇ ಫಿಲಮ್ಗೆ 2 ನ್ಯಾಷನಲ್ ಅವಾರ್ಡ್ ಬಂದಿದೆ. ಟೀಸರ್ ರಿಲೀಸ್ ಆದಾಗಿಂದ ಒಂದೇ ವಿಷಯ ಓಡ್ತಾ ಇರೋದು, ಡ್ಯಾಡಿ ಈಸ್ ಹೋಮ್. ಇದೇ ಕ್ಯಾರೆಕ್ಟರ್ನ ಒಬ್ಬ ಮೇಲ್ ಡೈರೆಕ್ಟರ್ ಡಿಸೈನ್ ಮಾಡಿದಿದ್ರೆ ಇಷ್ಟೊತ್ತಿಗಾಗಲೇ ಆನ್ಲೈನಲ್ಲಿ ಎಷ್ಟೊಂದು ಚರ್ಚೆ ನಡೀತಾ ಇತ್ತು. ಬೇಕಿತ್ತಾ ಇದು, ಹೆಣ್ಣನ್ನು ಈ ರೀತಿ ತೋರಿಸ್ಬೋದಾಗಿತ್ತಾ, ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಸೀನ್ ಅವಶ್ಯಕತೆ ಇತ್ತಾ, ಇದನ್ನೆಲ್ಲ ಕೇಳಿರೋರು. ಆದರೆ ಒಬ್ಬ ಫೀಮೇಲ್ ಡೈರೆಕ್ಷನ್ ಮಾಡಿರೋದ್ರಿಂದ ಈಗ ಸಂದೀಪ್ ರೆಡ್ಡಿ ವಾಂಗ ಅವ್ರನ್ನ ತರ್ತಾಯಿದ್ರೆ. ಸಂದೀಪ್ ರೆಡ್ಡಿ ವಾಂಗ ಯಾರು, ನಾನು ಇನ್ನೂ ಓಪನ್ ಆಗಿ ತೋರಿಸ್ತೀನಿ. ಕ್ರಿಯೇಟಿವ್ ಆಗಿದೆ, ಇಲ್ಲ ಅಂತನಲ್ಲ. ಟೀಸರ್ ಕ್ರಿಯೇಟಿವ್ ಆಗಿ ಏನೋ ಮಾಡಿದ್ದಾರೆ. ಕಲರ್ ಗ್ರೇಡೇಷನ್ ಚೆನ್ನಾಗಿದೆ, ಗ್ರೀನ್ ಟಿಂಟ್ ಯೂಸ್ ಮಾಡಿದ್ದಾರೆ. ಸ್ಮಶಾನದಲ್ಲಿ ಶೂಟ್ ಮಾಡಿರೋದ್ರಿಂದ ಹೆಂಗೆ ಬೇಕೋ ಹಂಗೆ ತೋರಿಸಿದ್ದಾರೆ. ಆದರೆ ಗೀತು ಮೋಹನ್ ದಾಸ್ ಅವರು ಡೈರೆಕ್ಷನ್ ಮಾಡಿರೋದಕ್ಕೋಸ್ಕರ ಸೀನು ಎಕ್ಸೆಪ್ಟ್ ಆಗ್ತಾ ಇದೆ. ಅದೇ ಯಾರಾದರೂ ಮೇಲ್ ಡೈರೆಕ್ಟರ್ ಮಾಡಿದರೆ ಇಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಕಾಂಟ್ರವರ್ಸಿ ಆಗಿದೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ನಿಮ್ಗೆ ಯಾರು ಹೇಳಿದ್ದು ಈ ಥರ ತೋರ್ಸೋಕ್ಕೆ ಮನಸ್ಸು ಹೆಂಗೆ ಬಂತು? ಇದೆಲ್ಲ ಕ್ವಶನ್ ಉಟ್ಕೊಂಡಿರೋದು. ಯಶ್ ಅವ್ರು ಹೇಳಿದ್ದಾರೆ, ಸ್ಕೈ ಈಸ್ ದ ಲಿಮಿಟ್. ಆಕಾಶನೇ ಲಿಮಿಟ್ ಆಗಿರಬೇಕು, ಕನಸು ಕಾಣೋಕ್ಕೆ ಲಿಮಿಟ್ ಇರಬಾರ್ದು. ಕನಸು ಕಾಣೋಣ, ಎಷ್ಟು ಬೇಕಾದ್ರೂ ಕನಸು ಕಾಣೋಣ, ಸಾಧಿಸೋಣ ಅಂತ ಅವ್ರು ಹೇಳಿದ್ದಾರೆ, ಸಾಧಿಸ್ತಾ ಇದ್ದಾರೆ. ಸೊ ಇದಾಗಿತ್ತು ಟಾಕ್ಸಿಕ್ ಸಿನಿಮಾದ ಇಲ್ಲಿ ಗಂಟ ಬಿಟ್ಟಿರೋ ಪೋಸ್ಟರ್ಗಳು ಮತ್ತು ಟೀಸರ್ದು ರಿವ್ಯೂ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು